ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ಇತ್ತೀಚೆಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಬಿಳಿ ಕೂದಲಿನ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವು ಯಾವ ರೀತಿ ಹೇರ್ ಕಲರ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳೋ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಫ್ರೆಶ್ ಆಗಿರೋ ಮೆಹಂದಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನಾವು ಮೆಹಂದಿ ಸೊಪ್ಪಿಂದ ನ್ಯಾಚುರಲಾಗಿ ಹೇರ್ ಕಲರ್ ಮಾಡ್ಬೋದು. ಹೊರಗಡೆ ನಾವು ಆರ್ಟಿಫಿಷಿಯಲ್ ಮೆಹಂದಿ ಪೌಡರ್ಗಳು ತೊಗೊಂಡಾಗ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಏಜೆಂಟ್ನ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನಾನು ತೋರಿಸೋ ರೀತಿ ಮನೆಯಲ್ಲೇ ನೀವು ಮೆಹಂದಿ ಸೊಪ್ಪನ್ನ ಬಳಸಿ ಹೇರ್ನ ಕಲರ್ ಮಾಡ್ಕೋಬೋದು. ನಾವು ಮೆಹಂದಿಯಿಂದ ಬರೀ ಹೇರ್ ಕಲರ್ ಆಗೋದಷ್ಟೇ ಅಲ್ಲ, ನಮಗೆ ತುಂಬಾ ಹೇರ್ ಫಾಲ್ ಇದ್ದರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಸ್ಕ್ಯಾಲ್ಪಲ್ಲಿ ಏನಾದರೂ ಇಚ್ಚಿಂಗ್ನೆಸ್ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಕೆಲವೊಬ್ರಿಗಂತೂ ತುಂಬಾ ಎಕ್ಸೆಸಿವ್ ಆಯಿಲ್ ಇರುತ್ತೆ. ಅವ್ರು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಎಕ್ಸೆಸಿವ್ ಆಯಿಲ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಹೇರು ನ್ಯಾಚುರಲ್ ಆಗಿ ಸಾಫ್ಟ್ ಆ್ಯಂಡ್ ಶೈನಿ ಆಗಿ ಕೂಡ ಇರುತ್ತೆ. ನಾನಿಲ್ಲಿ ಒಂದು 10 ದಾಸವಾಳದ ಎಲೆ ಅಷ್ಟು ಕಟ್ ಮಾಡಿ ಹಾಕಿದ್ದೀನಿ. ಇದು ನಮ್ಮ ಕೂದಲಿಗೆ ಸಾಫ್ಟ್ ಆ್ಯಂಡ್ ಶೈನಿ ಕೊಡುತ್ತೆ. ಮೆಹಂದಿ ಸೊಪ್ಪು ಕೂಡ ನಮ್ಮ ಹೇರ್ಸ್ನ ಸಾಫ್ಟ್ ಆ್ಯಂಡ್ ಶೈನಿ ಮಾಡುತ್ತೆ. ಹಾಗೆ ನಾನು ಒಂದು 7ರಿಂದ 8 ಕಡ್ಡಿಯಷ್ಟು ಕರಿಬೇವಿನ ಎಲೆ ತೊಗೊಂಡಿದ್ದೀನಿ. ನಾವು ಇದು ಕರಿಬೇವಿನ ಎಲೆ ಹಾಕೋದ್ರಿಂದ ಕೂದಲು ದಪ್ಪ ಹಾಗೂ ಉದ್ದ ಬೆಳೆಯೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಪೇಸ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ಆಗಲೇ ತೋರಿಸಿದ್ನಲ್ಲ, ಫ್ರೆಶ್ ಆಗಿರೋಂತಹ ಮೊಸರನ್ನ ಬಳಸ್ಕೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ಹೇರ್ ತುಂಬಾ ಡೀಪ್ ಮಾಯ್ಶ್ಚರೈಸ್ ಆಗಿ ತುಂಬಾ ಶೈನಿಯಾಗಿ ಕಾಣೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನಿಲ್ಲಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಕಂಟಿನ್ಯೂಸ್ ಆಗಿ ನುಣ್ಣಗೆ ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಹೊತ್ತೇ ಆಫ್ ಮಾಡಿ ನೋಡಿಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನಂತರ ಇದನ್ನು ನೀವು ಯಾವ್ಯಾವುದೋ ಪಾತ್ರೆಗೆ ಹಾಕೋ ಆಗಿಲ್ಲ. ನೀವು ಫ್ರೆಶ್ಶಾಗಿ ಮನೆಯಲ್ಲೇ ನ್ಯಾಚುರಲಾಗಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ನೋದಿತ್ತು ಅಂದರೆ ಆದಷ್ಟು ಕಬ್ಬಿಣದ ಬಾಣಲಿ ಅಥವಾ ಕಬ್ಬಿಣದ ಹಂಚಿರುತ್ತಲ್ವ, ಆ ಹಂಚು ಮೇಲಾದರೂ ಹಾಕಿದ್ರೂ ಪರವಾಗಿಲ್ಲ. ನಿಮ್ಗೆ ಇದರಿಂದ ಒಂದು ಒಳ್ಳೆ ನ್ಯಾಚುರಲ್ ಹೇರ್ ಕಲರ್ ಚೆನ್ನಾಗಿ ಆಗುತ್ತೆ. ನಿಮ್ಮ ಕೂದಲು ಯಾವುದೇ ಕಾರಣಕ್ಕೂ ಕೆಂಚಿಗೆ ಕಾಣಲ್ಲ. ಹಾಕಿದಾಗ ವೈಟ್ ಹೇರ್ಸ್ ಲೈಟಾಗಿ ಬ್ರೌನ್ ಬಂದಿರುತ್ತೆ. ನೀವು ರೆಗ್ಯುಲರಾಗಿ ಪ್ರತಿ ಸಾರಿ ರೂಟ್ಸ್ ಟು ಲೆಂತು ಎವ್ರಿ ಮಂತ್ ಅಥವಾ 1.5 ಮಂತ್ ನೀವು ಮೆಹಂದಿ ಹಾಕ್ತಾ ಇದ್ದರೆ ಈ ರೀತಿ ಕಬ್ಬಿಣದ ಪಾತ್ರೆಯಲ್ಲಿ ಬಳಸಿ ನಿಮ್ಮ ಕೂದಲು ರೂಟ್ಸಲ್ಲಿ ಮಾತ್ರ ವೈಟ್ ಇರೋದು ಕೆಂಚಾಗುತ್ತೆ. ನೆಕ್ಸ್ಟ್ ಹಿಂದೆ ಗ್ರೋತ್ ಆಗಿರೋದಕ್ಕೆ ನೀವು ಲಾಸ್ಟ್ ಟೈಮ್ ಹಾಕಿರ್ತಿರಲ್ವ ಮೆಹಂದಿ, ಅದ್ರ ಮೇಲೆ ಮೆಹಂದಿ ಮತ್ತೆ ಕೋಟ್ ಆಗ್ತಾ ಅದು ಕೂಡ ಡಾರ್ಕ್ ಬ್ರೌನ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಈ ರೀತಿ ಆದಷ್ಟು ನೀವು ಮೆಹಂದಿ ಪೌಡ್ರನ್ನೇ ಕಲಸಿದ್ರೂ ಪರವಾಗಿಲ್ಲ, ಕಬ್ಬಿಣದ ಪಾತ್ರೆಗಳಲ್ಲೇ ಕಲಸಿ. ಆದಷ್ಟು ಹೇರ್ ಕಲರ್ ಮಾಡೋದನ್ನ ಅವಾಯ್ಡ್ ಮಾಡಿ. ಈಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲೋ ಸ್ವಲ್ಪ ಇದೆ ಅಂದಾಗಲೇ ಸ್ಟಾರ್ಟಿಂಗೇ ನೀವು ಹೇರ್ ಕಲರ್ ಹಾಕ್ಬಿಡ್ತು ಅಂದರೆ ನೀವು ಒಂದು 3-4 ಸತಿ ಹೇರ್ ಕಲರ್ ಹಾಕೋಷ್ಟರಲ್ಲಿ ನಿಮ್ಮ ಎಲ್ಲೋ ಒಂದೊಂದು ಇರೋ ಕೂದಲುಗಳು ಅರ್ಧ ತಲೆ ಪೂರ್ತಿ ಬಿಳಿ ಕೂದಲಾಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತು ಅಂದರೆ ಒಂದು 7-8 ಸತಿ ಹಾಕೋಷ್ಟರಲ್ಲಿ ನಿಮ್ಮ ತಲೆಯಲ್ಲಿರೋ ಎಲ್ಲ ಕೂದಲಿಗೂ ಬಿಳಿ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ನಾನು ಒಂದು 17 ಅವರ್ಸ್ ಬಿಟ್ಟು ನಾನು ಮೆಹಂದಿ ತಿರ್ಗಾ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಸುತ್ತಲೂ ನಿಮಗೆ ಬ್ಲ್ಯಾಕಾಗಿ ಬಿಟ್ಕೊಂಡಿತ್ತು. ಅದನ್ನು ನಾನು ಈ ರೀತಿ ನೀಟಾಗಿ ಎಲ್ಲ ಕಡೆ ಕರೆಕ್ಟಾಗಿ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಹೇರ್ಸ್ಗೆ ರೂಟ್ಸ್ ಟು ಲೆಂತು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ 2 ಗಂಟೆಗಳ ಕಾಲ ಬಿಡಲೇಬೇಕು. ಈ ತಕ್ಷಣ ಹಾಕಿ ಕೆಲವೊಂದೆಲ್ಲ ಈಗ ಮೆಹಂದಿ ಪ್ಯಾಕೆಟ್ ಅಲ್ಲೇ ಕಲಿಸ್ಬಿಟ್ಟು ಅರ್ಧ ಗಂಟೆಗೆ ಹಚ್ಬಿಟ್ಬಿಡ್ತೀವಿ, ವಾಶ್ ಮಾಡಿಬಿಡ್ತೀವಿ ಅನ್ನೋ ಥರ ಇದು ಆಗೋದಿಲ್ಲ. ಯಾಕೆಂದರೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಏಜೆಂಟ್ ಮಿಕ್ಸ್ ಮಾಡಿರ್ತಾರೆ. ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಹೇರ್ ಕಲರ್ ಇರೋದ್ರಿಂದ ನೀವು ಹಿಂದಿನ ದಿನವೇ ನೀವು ಬೇಕು ಅಂದರೆ ನೆಕ್ಸ್ಟ್ ಡೇ ಒಂದಿನ ಮುಂಚೆನೇ ಮೆಹಂದಿ ಸೊಪ್ಪನ್ನ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು. ಅಥವಾ ನಿಮಗೆ ಪೌಡ್ರೇ ಸಿಕ್ಕೋದು ಅಷ್ಟೇ, ಪೌಡ್ರನ್ನು ಹಿಂದಿನ ದಿನವೇ ಕಲಸಿಟ್ಕೋಬೇಕು. ತಲೆಗೆ ಹಚ್ಚಾದ್ಮೇಲೆ 2 ಗಂಟೆಗಳ ಕಾಲ ಬಿಟ್ಟು ಆನಂತರ ಉಗುರು ಬೆಚ್ಚಗಿರೋ ನೀರಿನಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫಸ್ಟ್ ಡೇ ಶಾಂಪು ಮಾಡಬೇಡಿ. ನೆಕ್ಸ್ಟ್ ಡೇ ಆಯಿಲ್ ಹಾಕಿ ನೀಟಾಗಿ ಮಸಾಜ್ ಮಾಡಿಕೊಂಡು ಆನಂತರ ನೀವು ಶಾಂಪೂಯಿಂದ ಹೇರ್ ವಾಶ್ ಮಾಡಿ. ಆಗ ನಿಮ್ಮ ಹೇರ್ ಕೂಡ ಕಲರು ಚೆನ್ನಾಗಿರುತ್ತೆ, ಹಾಗೆ ಸಾಫ್ಟ್ ಆ್ಯಂಡ್ ಶೈನಿ ಆಗೋ ಇರುತ್ತೆ. ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಆರೋಗ್ಯಕರ ಅಡುಗೆ ರೆಸಿಪೀಸ್, ಬ್ಯೂಟಿ ಟಿಪ್ಸ್ ಹಾಗೆ ಹೋಮ್ ರೆಮಿಡೀಸ್ಗೋಸ್ಕರ ತಪ್ಪದೆ ವೀಕ್ಷಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.